ಪಾಪಪ್ಪು. ಥ್ಯಾಂಕ್ ಯು ಮಾ. ನನಗೇನಾದ್ರೂ ಸ್ನ್ಯಾಕ್ಸ್ ಮಾಡ್ಕೊಡಮ್ಮ. ಏನು ಸ್ನ್ಯಾಕ್ಸ್ ಮಾಡಲಿ? ಮಕಾನ ಮಾಡ. ಓಕೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳು ಅಮ್ಮ ನನಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳಿದ್ಲು. ಅದಕ್ಕೆ ನಾನು ಮಗಳಿಗೆ ಇಷ್ಟ ಆಗೋ ಥರ ಒಂದು ಸ್ಪೈಸಿಯಾಗಿರೋ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದು ಫಸ್ಟು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ಇದು ಮಕಾನ ಸೀಡ್ಸ್ ಅಂತ ಸಿಗುತ್ತಲ್ಲ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ಆದರೂ ಇದನ್ನ ಫ್ರೈ ಮಾಡ್ಕೋಬೇಕು. ಈ 5 ಮಿನಿಟ್ಸ್ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ. ಇತ್ತೀಚೆಗೆ ನಾನೊಂದು ಪಾಡ್ಕಾಸ್ಟ್ ನೋಡಿದ್ದೀನಿ. ಅದು ನಂಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ಆ ಪಾಡ್ಕಾಸ್ಟು. ಈ ಪಾಡ್ಕಾಸ್ಟಿಂದ ನಮ್ಮದು ಸ್ವಲ್ಪ ಲೈಫೇ ಚೇಂಜ್ ಆಗುತ್ತೆ, ನಮ್ಮ ಮೈಂಡ್ಸೆಟ್ ಎಷ್ಟೊಂದು ಚೇಂಜ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಈ ಪಾಡ್ಕಾಸ್ಟು. ಅದರಲ್ಲಿ ಏನು ಮಾತಾಡಿದ್ದಾರೆ ಅಂತಂದರೆ, ಅವ್ರ ಹೆಸರು ಹೀತ್ ಧೋಲ್ಕಿಯಾ ಅಂತ. ಅವ್ರ ಬಗ್ಗೆ ಇದು ಪಾಡ್ಕಾಸ್ಟ್ ಮಾಡಿರೋದು. ಅವರು ಒಬ್ಬ ದೊಡ್ಡ ಡೈಮಂಡ್ ವ್ಯಾಪಾರಿ ಇದ್ದಾರೆ ಸೂರತ್ತಲ್ಲಿ. ಅವರು ಫ್ಯಾಮಿಲಿಯವರು, ಅವ್ರ ಫ್ಯಾಮ್ಲಿದೊಂದು ಪದ್ಧತಿನೇ ಅಂತ ಇದು. ಅವ್ರ ಫ್ಯಾಮ್ಲಿಯಲ್ಲಿ ಯಾರೇ ಹುಟ್ಟಿದ್ರು ಸಹಿತ ಅವರು ಏನು ಇದು ಪದ್ಧತಿ ಇದೆ ಅದನ್ನ ಅವರು ಮಾಡಲೇಬೇಕು ಅಂತ ಹೇಳ್ತಾರೆ. ಅವ್ರದ್ದು ಏನು ಪದ್ಧತಿ ಅಂತಂದರೆ, ಅವ್ರ ಕುಟುಂಬದಲ್ಲಿ ಯಾರೇ ಹುಟ್ಟಿದ್ರೂ ಅವರು 1 ತಿಂಗಳು ಅವ್ರದ್ದೇನು ಲಕ್ಸುರಿ ಲೈಫ್ ಇರುತ್ತೆ, ಆರಾಮಾಗಿರ್ತಾರೆ ಅವ್ರ ಜೀವನದಲ್ಲಿ, ಅದು ಎಲ್ಲದನ್ನು ಬಿಟ್ಬಿಟ್ಟು ನಾರ್ಮಲ್ ಮನುಷ್ಯರ ಥರ ಅವರು ಏನೂ ಸ್ಪೆಷಲ್ ಫೆಸಿಲಿಟಿ ಏನೂ ಇಲ್ದಲೆ, ಜಸ್ಟ್ ಅವರಿಗೆ ಏನು ಈವನ್ ಸ್ಮಾರ್ಟ್ ಫೋನು ಇಲ್ಲ, ಫೋನೂ ಇಲ್ಲ, ಏನೂ ಇಲ್ದಲೆ ಒಂದು ಸೈಡಿಗೆ ಹೋಗೋಕ್ಕೆ ಮಾತ್ರ ಅವ್ರು ಫ್ಲೈಟ್ ಚಾರ್ಜಸ್ ಕೊಟ್ಟಿರ್ತಾರಂತೆ. ಅದು ಎಲ್ಲಿ ಹೋಗ್ತಾರೆ ಅಂತ ಡೆಸ್ಟಿನೇಷನನ್ನು ಕೊಟ್ಟಿರಲ್ಲಂತೆ. ಈವನ್ ತುಂಬ ಎಮರ್ಜೆನ್ಸಿ ಆದರೆ ಮಾತ್ರನೇ ಅವ್ರ ಫ್ಯಾಮಿಲಿಯವರಿಗೆ ಫೋನ್ ಮಾಡ್ಬೋದಂತೆ. ಆ ಥರ ಇರುತ್ತಂತೆ. ಇಲ್ಲಾಂದರೆ ಫೋನೂ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಫೋನ್ ಮಾಡಬೇಕು, ಇಲ್ಲಾಂದರೆ ಫೋನ್ ಸಮೇತ ಮಾಡೋಂಗಿಲ್ಲ. ಆ ಥರ ಇರುತ್ತೆ. ಸ್ವಲ್ಪ ಮಾತ್ರ ದುಡ್ಡು ಕೊಟ್ಟು ಕಳಿಸಿರ್ತಾರೆ. ಅವರು ಆ ಲೈಫ್ನ ಅವ್ರದ್ದು ಹೇಗಿತ್ತು ಅವ್ರ ಲೈಫು, ಅಷ್ಟು 1 ಮಂತ್ ಅವರು ಏನೂ ಫೆಸಿಲಿಟಿ ಇಲ್ದಲೆ ಅವ್ರು ಹೇಗೆ ಹೊರ್ಗಡೆ ಇದ್ದರು, ಅವ್ರದ್ದು ಎಲ್ಲದು ಅನುಭವನೂ ಅವ್ರು ಆ್ಯಕ್ಚುಲಿ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಇದು ಅರೌಂಡ್ 2 ಅವರ್ಸ್ ಇದೆ ಪಾಡ್ಕಾಸ್ಟ್ ಇದು. ಬಟ್ ಸ್ಟಿಲ್ ಒಂದು ಸ್ವಲ್ಪನೂ ಬೇಜಾರಾಗಲ್ಲ ಈ ಪಾಡ್ಕಾಸ್ಟು. ಈ ಪಾಡ್ಕಾಸ್ಟ್ ಹೆಸರು ಮೈ ಬೆಸ್ಟ್ ಎವರ್ ಪಾಡ್ಕಾಸ್ಟ್ ವಿತ್ ಹೀತ್ ಧೋಲ್ಕಿಯಾ ಅಂತ ಪಾಡ್ಕಾಸ್ಟ್ ಹೆಸರು. ಅದು ಹಿಮೇಶ್ ಮದನ್ ಅವರ ಚಾನಲಲ್ಲಿ ಇದೆ. ಮಿಸ್ ಮಾಡ್ದಲೇ ನೀವು ನೋಡಬೇಕು. ಅವರು ಲೈಫನ್ನ ಹೆಂಗೆ ಅವ್ರು ಲೀಡ್ ಮಾಡಿದರು 1 ಮಂತು, ನಾರ್ಮಲ್ ಜನಗಳ ಜೊತೆ ಅವ್ರು ಹೆಂಗಿದ್ದರು, ಬಿಲೇನಿಯರ್ಸ್ ಮಕ್ಕಳು, ಅವ್ರ ಮೈಂಡನ್ನ ಅವ್ರು ಹೆಂಗೆ, ಮಕ್ಕಳನ್ನ ಬಿಸ್ನೆಸ್ಸಿಗೆ ಅವ್ರು ಹೆಂಗೆ ಎಂಟ್ರಿ ಮಾಡ್ಕೊತಾರೆ, ಅವರು ಎಷ್ಟು ಚೆನ್ನಾಗಿ ಅವ್ರ ಲೈಫ್ ಲೆಸನ್ನ ಮಕ್ಕಳಿಗೆ ಕಲಿಸ್ತಾರಲ್ವ. ಎಷ್ಟೇ ಬೇಕಾದಷ್ಟು ದುಡ್ಡಿದ್ರು ಎಲ್ಲ ಇದ್ದರೂ ಲೈಫ್ ಲೆಸನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ, ಬಟ್ ಆ ಅನುಭವಗಳು, ಅದೇನು ಅವ್ರಿಗೆ ಹಣದ ಮೌಲ್ಯ ಆಗಲಿ ಎಲ್ಲದನ್ನೂ ಆಗಲಿ, ಮನಿ ಎಷ್ಟು ಇಂಪಾರ್ಟೆಂಟು, ಅದೆಲ್ಲದ್ರ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ. ಇಟ್ಸ್ ವೆರಿ ಗುಡ್ ಪಾಡ್ಕಾಸ್ಟ್ ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ನಂದು ಇದನ್ನು ಫ್ರೈ ಆಗ್ತಾಯಿದೆ ಇವಾಗ. ಮಕಾನ ಸೀಡ್ಸು ಫ್ರೈ ಆದಮೇಲೆ ಇದಕ್ಕೆ ಮತ್ತೆ ಅದನ್ನ ಬೇರೆ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು, ಇದಕ್ಕೆ ಅದೇ ಸೇಮ್ ಬಾಣಲಿಗೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಮತ್ತು ಖಾರದ ಪುಡಿ, ಉಪ್ಪು 3 ಹಾಕಿ ಒಂಚೂರು ಫ್ರೈ ಮಾಡಿಬಿಟ್ಟು, ಆಮೇಲೆ ಏನು ಫ್ರೈ ಆಗಿರೋ ಮಕಾನ ಸೀಡ್ಸ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಒಂದು 5 ಮಿನಿಟ್ಸು ಫ್ರೈ ಮಾಡಿದರೆ ಸಾಕು. ಚೆನ್ನಾಗಿರುತ್ತೆ ಇದು. ಇದನ್ನ ಅರೌಂಡು ಫ್ರೈ ಮಾಡಾದಮೇಲೆ ಅರೌಂಡು ಒಂದು 1 ಮಂತ್ಗಳನ್ನು ಇಟ್ಕೋಬೋದು. ಏರ್ಟೈಟ್ ಕಂಟೈನಲ್ಲಿ ಹಾಕಿ ಇಟ್ಕೊಂಡ್ರೆ 1 ಮಂತ್ ಇಟ್ಕೋಬೋದು. ಹೆಲ್ತ್ ವೈಸನ್ನು ಇಟ್ಸ್ ವೆರಿ ಗುಡ್. ಈವನ್ ಅವರು ಸ್ನ್ಯಾಕ್ಸಿಗೆ ಮತ್ತು ಶಾರ್ಟ್ ಬ್ರೇಕಿಗೆ ಎಲ್ಲದೂ ಮಕ್ಕಳಿಗೆ ಹಾಕಿ ಕಳಿಸ್ಬೋದು. ವೆರಿ ಗುಡ್ ಸ್ನ್ಯಾಕ್ ಇದು. ಮತ್ತು ನನ್ನ ಸ್ಟೋರಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮತ್ತು ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಪಾಪಪ್ಪು. ಥ್ಯಾಂಕ್ ಯು ಮಾ.
ಬಿಸಿ ಬಿಸಿಯಾಗಿ ಕಂಚಿ ಕಂಚಿ ಖಾರ ಖಾರ ಚೆನ್ನಾಗಿದ್ಯಮ್ಮ. ತಿನ್ನಿ. ಓಕೆ ನೈಸ್.